ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಈ ವರ್ಷ ರಿಲೀಸ್ ಆಗಿರೋ ಮೋಸ್ಟ್ ಪಾಪ್ಯುಲರ್ ಸಿನಿಮಾಗಳನ್ನ ಹುಡುಕ್ತಾ ಹೋದ್ರೆ ಅದರಲ್ಲಿ ಮೇಜರ್ ನಂಬರ್ ಇರೋದು ಮಲಯಾಳಂ ಇಂಡಸ್ಟ್ರಿಯಲ್ಲಿ. ಅಲ್ಲಿನ ಕಥೆಗಳಿಂದಲೋ ಡಿಫ್ರೆಂಟ್ ಮೇಕಿಂಗ್ ಅಂತಲೋ ಸದ್ಯ ಭಾರತದ ಅದರಲ್ಲೂ ದಕ್ಷಿಣ ಭಾರತದ ಸಿನಿ ಪ್ರೇಕ್ಷಕರು ಸದ್ಯ ಮಲಯಾಳಂ ಸಿನಿಮಾಗಳತ್ತ ವಾಲಿದ್ದಾರೆ. ಈ ವರ್ಷದ ಹಿಟ್ ಲಿಸ್ಟ್ನಲ್ಲಿರೋ ಸ್ವಲ್ಪ ಡಿಫ್ರೆಂಟ್ ಸಿನಿಮಾ ಅಂದ್ರೆ ಅದು ಆವೇಶಂ. ಇತ್ತೀಚಿನ ವರ್ಷಗಳಲ್ಲಿ ನಟ ಫಹದ್ ಫಾಜಿಲ್ಗೆ ಕೇರಳದಿಂದ ಆಚೆಗೂ ಫ್ಯಾನ್ ಬೇಸ್ ಶುರುವಾಗಿದೆ. ಅದರಲ್ಲೂ ಕರ್ನಾಟಕದಲ್ಲಿ ಫಹದ್ಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ. ಈ ಹಿಂದೆ ಧೂಮಂ ಅನ್ನೋ ಸಿನಿಮಾ ಬಂದಾಗ ಒಂದಷ್ಟು ಕನ್ನಡ ಆಡಿಯನ್ಸ್ಗೆ ಫಹದ್ ಹತ್ತಿರವಾಗಿದ್ರು. ಆದ್ರೆ ಈ ಆವೇಶಮನ್ನ ಮಲಯಾಳಂ ಸಿನಿಮಾ ಅನ್ನೋದಕ್ಕಿಂತ ಕನ್ನಡ ಸಿನಿಮಾ ಅಂತಲೇ ಹೇಳ್ಬೋದು. ಆ ಮಟ್ಟಿಗೆ ಈ ಸಿನಿಮಾದಲ್ಲಿ ಕನ್ನಡ ಡೈಲಾಗ್ಗಳಿವೆ. ಈ ಸಿನಿಮಾ ಬೆಂಗಳೂರಲ್ಲೇ ಕೋಟಿ ಕೋಟಿ ಬಾಚೋದರ ಜೊತೆಗೆ 150 ಕೋಟಿ ಕಲೆಕ್ಷನ್ ಮಾಡಿ ಬಿಗ್ ಹಿಟ್ ಎನ್ನಿಸಿಕೊಳ್ತು. ಕೆಲವರು ಈ ಸಿನಿಮಾವನ್ನ ಇಷ್ಟಪಟ್ಟರು, ಇನ್ನು ಕೆಲವರು ಓವರ್ ರೇಟೆಡ್ ಅಂದ್ರು, ಮತ್ತೆ ಕೆಲವರು ಚೂರು ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಈ ಅಭಿಪ್ರಾಯಗಳಿಗೆ ಕಾರಣ ಏನು ಅಂತ ನೋಡೋದಕ್ಕೆ ಮುಂಚೆ ಸಿನಿಮಾ ಕತೆ ಏನು ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಕ್ವಿಕ್ ಆಗಿ ಸಿನಿಮಾ ಸ್ಟೋರಿ ಹೇಳಿ ನಂತರ ಹೈಲೈಟ್ಸ್ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅಂದಹಾಗೆ ಆವೇಶಂ ಸಿನಿಮಾ ಶುರುವಾಗೋದು ಕಾಲೇಜ್ ವಿದ್ಯಾರ್ಥಿಗಳಿಂದ. ಕೇರಳ ಮೂಲದ 3 ಅಜಿ, ಬಿಬಿ ಹಾಗೂ ಶಂತನ್ ಅನ್ನೋ ವಿದ್ಯಾರ್ಥಿಗಳು ಬೆಂಗಳೂರಿನ ಕಾಲೇಜ್ಗೆ ಅಡ್ಮಿಷನ್ ಆಗ್ತಾರೆ. ಹಾಸ್ಟೆಲ್ಗೂ ಕಾಲಿಡ್ತಾರೆ. ಅವರ ಸುತ್ತಲೇ ಈ ಕತೆ ಸುತ್ತುತ್ತಾ ಹೋಗುತ್ತೆ. ತಮ್ಮ ಪಾಡಿಗೆ ಜಾಲಿಯಾಗಿದ್ದವರು ಕುಟ್ಟಿ ಅನ್ನೋ ಸೀನಿಯರ್ಗೆ ತಗಲಾಕಿಕೊಳ್ತಾರೆ. ಕಾಲೇಜ್ ಅಂದ್ಮೇಲೆ ರ್ಯಾಗಿಂಗ್ ಕಾಮನ್. ಆದ್ರೆ ಈ ಕುಟ್ಟಿ ಗ್ಯಾಂಗ್ ಸ್ವಲ್ಪ ನಟೋರಿಯಸ್. ಅವರು ಮಲಯಾಳಿಗಳೇ ಆಗಿದ್ರು ತಮ್ಮ ಊರಿನವರು ಅನ್ನೋದನ್ನ ನೋಡದೆ ಹಿಗ್ಗಾಮುಗ್ಗ ಹೊಡಿತಾರೆ. ಹತ್ತು ಕರೆದು ಕಾಲಿಗೆ ಬಿದ್ದು ಕಾಂಪ್ರಮೈಸ್ ಆಗೋ ಲೆವೆಲ್ಗೆ ಚೆನ್ನಾಗಿ ಆಟ ಆಡಿಸ್ತಾರೆ. ಕುಟ್ಟಿ ಗ್ಯಾಂಗಿಂದ ಹಾಗೋ ಹೀಗೋ ತಪ್ಪಿಸಿಕೊಂಡು ಬರೋ ಈ ಮೂವರಿಗೆ ಆಮೇಲೆ ಅವಮಾನ ಕಾಡೋಕೆ ಶುರುವಾಗುತ್ತೆ. ಹೇಗಾದ್ರೂ ಮಾಡಿ ಕುಟ್ಟಿ ಗ್ಯಾಂಗ್ ಮೇಲೆ ಸೇಡು ತೀರಿಸಿಕೊಳ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇದಕ್ಕಾಗಿ ಅವರು ಮಾಡೋ ಐಡಿಯಾ ಲೋಕಲ್ ರೌಡಿಯ ಸಹಾಯ ಕೇಳೋದು. ಸಾಮಾನ್ಯವಾಗಿ ಡಾನ್ಗಳು ಹಾಗೂ ರೌಡಿಗಳು ಇರೋದು ಲೋಕಲ್ ಬಾರ್ನಲ್ಲಿ. ಆದ್ರಿಂದ ಇವರು ಒಂದು ಲೋಕಲ್ ಬಾರನ್ನ ಹುಡುಕೊಂಡು ಹೋಗ್ತಾರೆ. ಅಲ್ಲಿ ಎಲ್ಲರನ್ನೂ ಗಮನಿಸ್ತಾ ಇದ್ದವರ ಕಣ್ಣಿಗೆ ಬೀಳೋದು ವೈಟ್ ಅಂಡ್ ವೈಟ್ ಡ್ರೆಸ್, ಮೈ ತುಂಬಾ ಗೋಲ್ಡ್ ಹಾಕಿದ್ದ ರಂಗ. ಅದರಲ್ಲೂ ಎಲ್ಲರೂ ಬಂದು ರಂಗನಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಿದ್ದನ್ನ ನೋಡಿ ಆತನಿಂದಲೇ ಹೆಲ್ಪ್ ತಗೋಬೇಕು ಅಂತ ಫಿಕ್ಸ್ ಆಗ್ತಾರೆ. ಇಲ್ಲಿಂದ ಸಿನಿಮಾಗೆ ಹೊಸ ತಿರುವು ಸಿಗ್ತಾ ಹೋಗುತ್ತೆ. ರಂಗ ಯಾರು, ಆತನ ತಾಕತ್ತು ಏನು ಅನ್ನೋದನ್ನ ರಂಗನ ಸಹಚರರು ಹೇಳ್ತಾ ಹೋಗ್ತಾರೆ. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಕತೆ ಹೇಳೋ ಮೂಲಕ ರಂಗ ಎಂತ ನೊಟೋರಿಯಸ್ ಅನ್ನೋದನ್ನ ಹೇಳ್ತಾ ಬರ್ತಾರೆ. ಆದ್ರೆ ಈ ಹುಡುಗರಿಗೆ ರಂಗ ಹೊಡೆದಾಡೋ ತನಕ ಸಮಾಧಾನ ಆಗೋದಿಲ್ಲ. ಈ ಮಧ್ಯೆ ಆ ಹುಡುಗರ ಜೊತೆಗೆ ಕನೆಕ್ಟ್ ಆಗೋ ರಂಗ ಅವರಿಗೆ ಸ್ಪೆಷಲ್ ಹೌಸ್, ಎಣ್ಣೆ, ಸಿಗರೇಟು, ಮಜಾ ಮಾಡೋದಕ್ಕೆ ಏನೇನ್ ಬೇಕೋ ಎಲ್ಲಾ ವ್ಯವಸ್ಥೆ ಮಾಡ್ತಾನೆ. ಜೊತೆಗೆ ತಮ್ಮ ರೌಡಿಸಂ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ಕೊಂಡು ಬರ್ತಾ ಇರ್ತಾನೆ. ಈ ಹೊತ್ತಲ್ಲಿ ಬಿಬಿ ಯಾವ ಕಾರಣಕ್ಕೆ ನಿಮ್ಮನ್ನ ಹುಡ್ಕೊಂಡು ಬಂದ್ವಿ ಅನ್ನೋದನ್ನ ಹೇಳ್ತಾನೆ. ಈ ವಿಚಾರ ಕೇಳಿ ಕೋಪಗೊಳ್ಳೋ ರಂಗ ಕಾಲೇಜ್ಗೆ ಹೋಗಿ ಹೋಲಿ ಹಬ್ಬದ ದಿನ ಅಟ್ಯಾಕ್ ಮಾಡ್ತೀವಿ ಅಂತ ಭರವಸೆ ಕೊಡ್ತಾನೆ. ಆದ್ರೆ ರೀಲ್ಸ್ ಮಾಡ್ಕೊಂಡು ಕಾಮಿಡಿ ಪೀಸ್ನಂತಿದ್ದ ರಂಗ ನಿಜವಾಗ್ಲೂ ಹೊಡಿತಾನ ಅನ್ನೋ ಡೌಟ್ ಎಲ್ಲರಲ್ಲೂ ಇರುತ್ತೆ. ಹೋಳಿ ಹಬ್ಬದ ದಿನ ಕಾಲೇಜ್ನಲ್ಲಿ ದೊಡ್ಡ ಮಾರಾಮಾರಿ ನಡೆದು ಹೋಗುತ್ತೆ. ಕಾಮಿಡಿ ಏನಂದ್ರೆ ರಂಗ ಯಾರ ಮೇಲೂ ಕೈ ಮಾಡದೇ ಇದ್ರೂ ಪ್ರಾಣ ಸ್ನೇಹಿತ ಅಂಬಾನ್ ಹಾಗೂ ಇತರರು ಎಲ್ಲರನ್ನೂ ಚೆಚ್ಚಿ ಬಿಸಾಡ್ತಾರೆ. ರಂಗ ಎಲ್ಲರನ್ನೂ ಮೋಟಿವೇಟ್ ಮಾಡ್ತಾ ಇರ್ತಾನೆ. ಇದಾದ ಬಳಿಕ ಕಾಲೇಜಲ್ಲಿ ಈ ಮೂವರ ರೇಂಜ್ ಚೇಂಜ್ ಆಗುತ್ತೆ. ಎಲ್ಲರೂ ಇವರಿಗೆ ರೆಸ್ಪೆಕ್ಟ್ ಕೊಡೋಕೆ ಶುರು ಮಾಡ್ತಾರೆ. ಲೈಫಲ್ಲಿ ಏನೋ ದೊಡ್ಡದನ್ನ ಗೆದ್ವಿ ಅನ್ನೋ ಫೀಲ್ ಶುರುವಾಗುತ್ತೆ. ಇದೆಲ್ಲದರ ಮಧ್ಯೆ ವಿದ್ಯಾಭ್ಯಾಸ ಹಳ್ಳ ಹತ್ತುತ್ತೆ. ಇದಕ್ಕೆಲ್ಲ ರಂಗನ ಫ್ರೆಂಡ್ಶಿಪ್ ಕಾರಣ ಅಂತ ಯೋಚಿಸೋ ಈ ಹುಡುಗರು ರಂಗನಿಂದ ದೂರ ಆಗೋದಕ್ಕೆ ಡಿಸೈಡ್ ಮಾಡ್ತಾರೆ. ಆದ್ರೆ ಇವರಿಗಿಂತ ಹೆಚ್ಚಾಗಿ ರಂಗ ಇವರಿಗೆ ಕನೆಕ್ಟ್ ಆಗಿರ್ತಾನೆ. ಅದರಲ್ಲೂ ಬಿಬಿ ಹಾಗೂ ಆತನ ಅಮ್ಮನಿಗೆ ಭಾವನಾತ್ಮಕವಾಗಿ ಕನೆಕ್ಟ್ ಆಗಿರ್ತಾನೆ. ಮೋಸ ಮಾಡೋರನ್ನ ಕಂಡ್ರೆ ರಂಗ ಕೆಂಡ ಕಾರ್ತಾನೆ ಅಂತ ಗೊತ್ತಿದ್ರು ರಂಗನ ಆಪೋಸಿಟ್ ಗ್ಯಾಂಗ್ಗೆ ರಂಗನನ್ನ ಹೊಡೆಯೋದಕ್ಕೆ ಸಹಾಯ ಕೇಳ್ತಾರೆ ಈ ಹುಡುಗರು. ಆಲ್ಮೋಸ್ಟ್ ಮುಕ್ಕಾಲು ಸಿನಿಮಾ ಮುಗಿದ ಬಳಿಕ ರಂಗ ಒಂದು ಫೈಟ್ ಮಾಡ್ತಾನೆ. ಆಗ್ಲೇ ಗೊತ್ತಾಗೋದು ರಂಗನ ತಾಕತ್ತು ಏನು ಅಂತ. ಈಗ ಮೋಸ ಮಾಡಿ ಸಿಕ್ಕಿಬಿದ್ದ ಹುಡುಗರು ನಂಬಿಕೆ ದ್ರೋಹ ಮಾಡಿದ್ದಕ್ಕೆ ಬೇಸರಗೊಂಡ ರಂಗ. ಅಂತಿಮವಾಗಿ ಏನಾಗುತ್ತೆ ಅನ್ನೋದನ್ನ ನಾನು ಹೇಳೋದಕ್ಕಿಂತ ನೀವು ಸಿನಿಮಾದಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಇನ್ನು ಈ ಸಿನಿಮಾ ಯಾಕೆ ಈ ಮಟ್ಟದಲ್ಲಿ ಸೌಂಡ್ ಮಾಡ್ತು ಅನ್ನೋದನ್ನ ನೋಡ್ತಾ ಹೋದ್ರೆ ಮೊದಲಿಗೆ ಸಿನಿಮಾದ ಸ್ಕ್ರೀನ್ ಪ್ಲೇ. ಇಲ್ಲಿ ಹೇಳಿಕೊಳ್ಳುವಂತ ಕತೆ ಇಲ್ಲದೆ ಇದ್ರೂ ಚಿತ್ರಕಥೆ ಹಾಗೂ ರಂಗನ ಕ್ಯಾರೆಕ್ಟರೈಸೇಷನ್ ಮೇಲೆ ಇಡೀ ಸಿನಿಮಾ ನಿಂತಿದೆ. ಸಿನಿಮಾ ಶುರುವಾಗಿ ಸುಮಾರು 20 ನಿಮಿಷ ಆದ್ಮೇಲೆ ರಂಗನ ಎಂಟ್ರಿ ಆಗುತ್ತೆ. ಆಮೇಲೆ ಈ ಸಿನಿಮಾಗೆ ಯಾವ ವೇಗ ಸಿಗುತ್ತೆ ಅನ್ನೋದು ನೋಡ್ತಾ ಹೋದ್ರೆ ಗೊತ್ತಾಗ್ತಾ ಹೋಗುತ್ತೆ. ಒಬ್ಬ ಡಾನ್ ಅಂದ್ರೆ ಹೇಗಿರ್ತಾನೆ ಅನ್ನೋದಕ್ಕೆ ಜನರಲ್ಲಿ ಬೇರೆಯದ್ದೇ ಕಲ್ಪನೆ ಇರುತ್ತೆ. ಆದ್ರೆ ಅದಕ್ಕೆ ತದ್ವಿರುದ್ಧವಾಗಿರೋದು ಈ ರಂಗ. ಆತನ ಬಗ್ಗೆ ನಟೋರಿಯಸ್ ಕಥೆಗಳಿದ್ರು ಆತ ಮಾತ್ರ ಕಾಮಿಡಿ ಪೀಸ್ನಂತೆ ಎಡವಟ್ಟು ಮಾಡಿಕೊಳ್ತಾ ನಗಿಸ್ತಾ ಹೋಗ್ತಾನೆ. ಇದು ಚಿತ್ರವನ್ನ ಎಲ್ಲೂ ಬೋರ್ ಆಗದಂತೆ ನೋಡಿಸ್ಕೊಂಡು ಹೋಗುತ್ತೆ. ಇನ್ನು ಇಡೀ ಸಿನಿಮಾದ ಹೈಲೈಟ್ ಅಂದ್ರೆ ಅದು ರಂಗ ಹಾಗೂ ಅಂಬಾನ್ ಫ್ರೆಂಡ್ಶಿಪ್. ಇವರಿಬ್ಬರ ನಡುವಿನ ಸನ್ನಿವೇಶಗಳು ಸಖತ್ ಮಜಾ ಕೊಡ್ತಾ ಹೋಗುತ್ತೆ.
ಏನೋ ಇದು ಸಸ್ಪೆನ್ಸ್ ಸಿನಿಮಾ ಅಲ್ಲದೇ ಇದ್ರೂ ಮುಂದೇನಾಗಬಹುದು ಅನ್ನೋ ಕಲ್ಪನೆನೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಒಂದಾದ ನಂತರ ಒಂದರಂತೆ ಬರೋ ಸೀನ್ಗಳೆಲ್ಲವೂ ಅನಿರೀಕ್ಷಿತ ಅನಿಸೋದಕ್ಕೆ ಶುರುವಾಗುತ್ತೆ. ಇನ್ನು ಎರಡನೇ ಕಾರಣ ಅಂದ್ರೆ ಅದು ಕನ್ನಡ ಫ್ಯಾಕ್ಟರ್. ನಿಮಗೆ ನೆನಪಿರಬಹುದು, ಈ ಹಿಂದೆ ಬ್ಯಾಂಗ್ಳೂರ್ ಡೇಸ್ ಅನ್ನೋ ಚಿತ್ರ ಕಂಪ್ಲೀಟ್ ಆಗಿ ಇಲ್ಲೇ ಶೂಟ್ ಆಗಿತ್ತು, ಭರ್ಜರಿ ಸಕ್ಸಸ್ ಕೂಡ ಆಗಿತ್ತು. ಅದಾದ ಬಳಿಕ ಮಲಯಾಳಂನ ಸಾಕಷ್ಟು ಸಿನಿಮಾಗಳು ಈ ಫಾರ್ಮುಲಾ ಬಳಸಿ ಗೆದ್ದಿವೆ. ಪ್ರೇಮಲು ಅನ್ನೋ ಚಿತ್ರ ತೆಲುಗು ರಾಜ್ಯಗಳಲ್ಲಿ ಸಕ್ಸಸ್ ಆದರೆ ಪ್ರೇಮಂ ಹಾಗೂ ಮನ್ನಿಮೇಲ್ ಬಾಯ್ಸ್ನಲ್ಲಿ ತಮಿಳು ಬಳಕೆ ಮಾಡಿದ್ರಿಂದ ತಮಿಳುನಾಡಲ್ಲಿ ದೊಡ್ಡ ಸಕ್ಸಸ್ ಆಯಿತು. ಈಗ ಆವೇಶಂನಲ್ಲಿ ಯಾವ ಲೆವೆಲ್ಗೆ ಕನ್ನಡ ಬಳಕೆ ಆಗಿದೆ ಅಂದ್ರೆ ಫಹದ್ ಫಾಜಿಲ್ ಮಲಯಾಳಂಗಿಂತ ಹೆಚ್ಚಾಗಿ ಕನ್ನಡ ಭಾಷೆ ಬಳಸಿದ್ದಾರೆ. ಅದರಲ್ಲೂ ಕುತ್ತಿಗೆಯಲ್ಲಿ ಕನ್ನಡದ ಅಕ್ಷರಗಳಿರೋ ರಂಗ ಅನ್ನೋ ಪೆಂಡೆಂಟ್, ಹೋದ ಕಡೆಗಳಲ್ಲೆಲ್ಲ ರಂಗನ ಕನ್ನಡ ಬ್ಯಾನರ್, ಅದರಲ್ಲೂ ಪ್ರೀ ಕ್ಲೈಮ್ಯಾಕ್ಸ್ ನಲ್ಲಿ ಬರೋ ಫೈಟ್ ನಲ್ಲಿ ಮಲಯಾಳಂನ ಫಹದ್ ಹಾಗೂ ತಮಿಳಿನ ಮನ್ಸೂರ್ ಅಲಿ ಖಾನ್ ಕಂಪ್ಲೀಟ್ ಆಗಿ ಕನ್ನಡದಲ್ಲೇ ಮಾತಾಡ್ತಾರೆ. ಇದುವರೆಗೆ ಸಾಕಷ್ಟು ಪರಭಾಷಾ ಸಿನಿಮಾಗಳಲ್ಲಿ ಒಂದೋ ಎರಡೋ ಕನ್ನಡ ಪದ ಬಳಸಿದ್ರೇನೆ ನಾವು ಫುಲ್ ಖುಷಿ ಆಗ್ತಾ ಇದ್ವಿ. ಅಂಥದ್ರಲ್ಲಿ ಆವೇಶಂನಲ್ಲಿ ಅರ್ಧಕ್ಕರ್ಧ ಕನ್ನಡವೇ ಇದೆ ಅನ್ನೋದು ಪ್ರತಿಯೊಬ್ಬರೂ ಮೆಚ್ಚಲೇಬೇಕಾದ ಅಂಶ. ಈ ಸಿನಿಮಾಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಅದು ಹಾಡುಗಳು ಹಾಗೂ BGM. ಇಲ್ಲುಮಿನಾಟಿ ಅನ್ನೋ ಸಾಂಗ್ ಈಗಾಗಲೇ ಎಲ್ಲಾ ಕಡೆ ಫುಲ್ ಪಾಪ್ಯುಲರ್ ಆಗಿದೆ. ಇದರ ಜೊತೆಗೆ ಅಲ್ಲಲ್ಲಿ ಬರೋ ಇನ್ನೊಂದೆರಡು ಹಾಡುಗಳು ಕೇಳುವಂತಿದೆ. ಅದರಲ್ಲೂ ಕನ್ನಡದ ಪಾಪ್ಯುಲರ್ ಡೈಲಾಗ್ ಹೊಡಿಮಗ ಅನ್ನೋದನ್ನ ಇವರು ರಂಗನ ಕ್ಯಾರೆಕ್ಟರೈಸೇಷನ್ಗೆ ಬಳಸಿಕೊಂಡಿರೋ ರೀತಿ ಕೂಡ ಅದ್ಭುತವಾಗಿದೆ. ಮಲಯಾಳಂ ಪದಗಳ ಮಧ್ಯೆ ದಿಢೀರಂತ ಕನ್ನಡ ಪದಗಳು ಬಂದಾಗ ನೋಡ್ತಾ ಇರುವವರಿಗೆ ಫುಲ್ ಥ್ರಿಲ್ ಆಗ್ತಾ ಹೋಗುತ್ತೆ. ಇನ್ನು BGMಗಳು ಅಷ್ಟೇ ಚಿತ್ರದ ವೇಗಕ್ಕೆ ಸರಿಯಾಗಿ ಮ್ಯಾಚ್ ಆಗ್ತಾ ಹೋಗೋದ್ರಿಂದ ಸಿನಿಮಾವನ್ನ ಹಾಗೆ ಕ್ಯಾರಿ ಮಾಡ್ತಾ ಹೋಗುತ್ತೆ. ಇನ್ನು ಈ ಸಿನಿಮಾದ ಕ್ಯಾಮರಾ ವರ್ಕ್ ಹಾಗೂ ಡೈರೆಕ್ಷನ್ ಕೂಡ ಅಪ್ರಿಶಿಯೇಟ್ ಮಾಡಲೇಬೇಕು. ಇಡೀ ಸಿನಿಮಾ ನಡೆಯೋದು ಬೆಂಗಳೂರಲ್ಲೇ. ಬೆಂಗಳೂರಿನ ಗಲ್ಲಿಗಳು, ರಸ್ತೆಗಳು, ಬಾರ್, ಕಾಲೇಜು, KA ರಿಜಿಸ್ಟರ್ ವಾಹನಗಳು ಇದೆಲ್ಲವನ್ನ ಅದ್ಭುತವಾಗಿ ತೋರಿಸಲಾಗುತ್ತೆ. ಇನ್ನು ನಿರ್ದೇಶನದ ವಿಚಾರಕ್ಕೆ ಬಂದ್ರೆ ನಿರ್ದೇಶಕ ಜಿತು ಮಾಧವನ್ ವಿಭಿನ್ನವಾಗಿ ಕಾಣಿಸ್ತಾರೆ. ಯಾಕಂದ್ರೆ ಈ ಹಿಂದೆ ಇವರೇ ರೋಮಾಂಚಮ್ ಅನ್ನೋ ಸಸ್ಪೆನ್ಸ್ ಥ್ರಿಲ್ಲರ್ ಕಾಮಿಡಿ ಸಿನಿಮಾ ಮಾಡಿದ್ರು. ಅದು ಕೂಡ ಸಂಪೂರ್ಣವಾಗಿ ಬೆಂಗಳೂರಲ್ಲೇ ನಡೆಯೋದು. ಅಲ್ಲೂ ಕೂಡ ಕನ್ನಡ ಬಳಕೆ ಆಗಿತ್ತು. ಈ ಎರಡೂ ಸಿನಿಮಾಗಳ ಕತೆ ಕಂಪ್ಲೀಟ್ ಡಿಫರೆಂಟ್ ಅನ್ನೋದು ನೋಡಿದ್ರೆ ಗೊತ್ತಾಗುತ್ತೆ. ಮಾಡಿದ್ದೇ 2 ಸಿನಿಮಾ ಆದ್ರೂ 2 ಸಿನಿಮಾಗಳು ಸೂಪರ್ ಹಿಟ್ ಆಗಿದ್ಯಾಕೆ ಅನ್ನೋದು ಅವರ ಡೈರೆಕ್ಷನ್ ಹಾಗೂ ಕತೆ ಆಯ್ಕೆಯ ಸ್ಟೈಲ್ನಲ್ಲೇ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಡಿಫರೆಂಟ್ ಸಿನಿಮಾ ಆಗಿದ್ರೂ ಆವೇಶಂನಲ್ಲಿ ಸಮಾಜಕ್ಕೆ ಸಂದೇಶವನ್ನ ನೀಡಲಾಗಿದೆ. ಒಂದು, ಯಾರನ್ನೂ ಹೆಚ್ಚು ನಂಬಬಾರದು ಅನ್ನೋದು, ಇನ್ನೊಂದು ವಿದ್ಯಾಭ್ಯಾಸ ಮುಖ್ಯ ಅನ್ನೋದು. ಏನೋ ಈ ಸಿನಿಮಾ ಕೆಲವರಿಗೆ ತುಂಬಾ ಇಷ್ಟ ಆಯ್ತು, ಕೆಲವರಿಗೆ ಚೂರು ಇಷ್ಟ ಆಗಿಲ್ಲ ಅನ್ನೋದು ಕೂಡ ವಾಸ್ತವ. ಯಾಕಂದ್ರೆ ಇಷ್ಟ ಆಗಿಲ್ಲ ಅನ್ನೋದಕ್ಕೆ ಸಾಕಷ್ಟು ಕಾರಣ ಸಿಗುತ್ತೆ. ಇಡೀ ಸಿನಿಮಾ 2 ಭಾಷೆಗಳಲ್ಲಿ ರನ್ ಆಗೋದ್ರಿಂದ ಕನ್ನಡ ಮಲಯಾಳಂ ಬಿಟ್ಟು ಬೇರೆಯವರಿಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅಲ್ಲದೆ ಇಲ್ಲೂ ಕೂಡ ಅಲ್ಲಲ್ಲಿ ಸ್ವಲ್ಪ ಲ್ಯಾಗ್ ಇರೋದ್ರಿಂದ ಕೆಲವರಿಗೆ ಇಷ್ಟ ಆಗಲ್ಲ. ಇನ್ನು ಯಾರಿಗೆ ಇಷ್ಟ ಆಗುತ್ತೆ ಅಂದ್ರೆ ಹೊಸ ರೀತಿಯ ಸಿನಿಮಾಗಳನ್ನ ನಿರೀಕ್ಷಿಸುವವರಿಗೆ ಇದು ಹೇಳಿ ಮಾಡಿಸಿದ ಸಿನಿಮಾ. ಹೀಗೂ ಸಿನಿಮಾ ಮಾಡ್ಬೋದು ಅನ್ನೋದಕ್ಕೆ ಈ ಸಿನಿಮಾ ಕೂಡ ಬೆಸ್ಟ್ ಎಕ್ಸಾಂಪಲ್ ಅನ್ನೋ ಹಾಗಿದೆ. ಇನ್ನೂ ಯಾರಾದ್ರೂ ಈ ಸಿನಿಮಾ ನೋಡಿಲ್ಲ ಅಂದ್ರೆ ಅಮೆಜಾನ್ ಪ್ರೈಮ್ ನಲ್ಲಿದೆ, ತಪ್ಪದೇ ನೋಡಿ. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ಹೇಳಿ. ಇನ್ಯಾವುದಾದ್ರೂ ಸಿನಿಮಾಗಳ ವಿಶ್ಲೇಷಣೆ ಬೇಕು ಅಂದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.